ನಮ್ಮ ಸಿಎಂ ಮುಗ್ಧ ಲೀಗಲ್ನಲ್ಲಿ ಅವರು ಟಾಪ್ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಮುಗ್ಧರವರು ನಮ್ಮ ಸಿಎಂ. ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜೀನಾಮೆ ಕೊಡಬೇಕು ಸಿಎಂ ಅನ್ನೋ ವಿಚಾರಕ್ಕೆ ನಿರಪರಾಧಿ ಇದ್ದಾರೆ ಸಿಎಂ. ಬಿಜೆಪಿ ರಾಜಕೀಯ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಲೋಕಾಯುಕ್ತದಲ್ಲಿ FIR ಆಗಿದೆ. ಲೀಗಲ್ ಫೈಟ್ ಅನ್ನು ನಾವು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮಾಡ್ತಾ ಇರೋದು ನಿಮಗೆ ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ. ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ. ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್, ಈಸ್ ಕರೆಕ್ಟ್, ನಿರಪರಾಧಿ. ಬೇಕು ಅಂತ ಇದು ಮಾಡ್ತಾ ಇರೋದು ನಿಮಗೆ ಗೊತ್ತಿರೋ ವಿಚಾರ. ಈಗ FIR ಆದರೂ ನಾವು ಫೈಟ್ ಮಾಡ್ತೀವಿ. ಅದರಲ್ಲಿ ನಾವು ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಅವರು ನಾವು ಫೈಟ್ ಮಾಡ್ತೀವಿ, ಜಯಶೀಲರಾಗ್ತೀವಿ. ಅದೇನು ಸಿಎಂ ಈಸ್ ಇನ್ನೋಸೆಂಟ್, ಸಿಎಂ ಲೀಗಲಿ ಈಸ್ ಗುಡ್. ಲೋಕ FIR ಟೆನ್ಷನ್ ನಡುವೆಯೂ ಸಿಎಂ ಪ್ರವಾಸ. ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ. ಮೈಸೂರಿನಲ್ಲಿ ಸಿಎಂ ಅಧ್ಯಕ್ಷತೆಯಲ್ಲಿ KDP ಸಭೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಸಭೆಯಲ್ಲಿ ಭಾಗಿ. ಸಚಿವ ಕೆ ವೆಂಕಟೇಶ್, ಶಾಸಕರಾದ GT ದೇವೇಗೌಡ ಕೂಡ ಸಭೆಯಲ್ಲಿ ಭಾಗಿ. ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು ಮತ್ತಿತರರು ಕೂಡ ಸಭೆಯಲ್ಲಿ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾಗಿದೆ. ಆದರೆ ಯಾವುದೇ ಟೆನ್ಷನ್ ಇಲ್ಲದೆ ಸಿಎಂ ಸಿದ್ದರಾಮಯ್ಯ KDP ಸಭೆ ಮಾಡ್ತಾ ಇದ್ದಾರೆ. HC ಮಹದೇವಪ್ಪನವರು ಇದ್ದಾರೆ, GT ದೇವೇಗೌಡರು ಇದ್ದಾರೆ. KDP ಸಭೆಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಕೂಡ ಈ ಸಭೆಯಲ್ಲಿದ್ದರು. ಈಗ ಮೀಟಿಂಗ್ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಈ ಟೆನ್ಷನ್ನ ನಡುವೆಯೂ ಕೂಡ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ KDP ಸಭೆ ಮಾಡಿದ್ದಾರೆ. KDP ಸಭೆ ಈಗ ಮುಗಿದಿದೆ. ಲೋಕ ಟೆನ್ಷನ್ ನಡುವೆಯೂ ಕೂಡ ಸಿಎಂ ಪ್ರವಾಸ. ಮೈಸೂರು ಪ್ರವಾಸದಲ್ಲಿ ಸಿಎಂ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು HC ಮಹದೇವಪ್ಪ ಅವರು KDP ಸಭೆಯಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಸೇರಿದಂತೆ ಮಾನ್ಯ ಶಾಸಕರಾಗಿರುವ GT ದೇವೇಗೌಡ, ಸಚಿವ ಕೆ ವೆಂಕಟೇಶ್ ಇವರೆಲ್ಲರೂ ಕೂಡ KDP ಸಭೆಯಲ್ಲಿದ್ದಾರೆ. ಹರೀಶ್ ಗೌಡ ಇದ್ದಾರೆ, ಅನಿಲ್ ಚಿಕ್ಕಮಾದು ಇದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಗೆ ಬಿಜೆಪಿ ಶಾಸಕ ಶ್ರೀವತ್ಸ, ಸಂಸದ ಯದುವೀರ್ ಇವರೆಲ್ಲರೂ ಕೂಡ ನೋಡಿ, ಇವರೆಲ್ಲರೂ ಸಭೆಯಲ್ಲಿ ಇದ್ದರೂ ಸಭೆ ಈಗ ಮುಗಿದಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ KDPಯ ಸಭೆ. ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸದಲ್ಲಿದ್ದಾರೆ. ಲೋಕಾಯುಕ್ತ FIR ದಾಖಲು ಮಾಡಿಕೊಂಡಿದೆ. ಆ ಟೆನ್ಷನ್ ಇದೆ ಒಂದು ಕಡೆಯಲ್ಲಿ. ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದು KDP ಸಭೆಯಲ್ಲಿ ಭಾಗಿಯಾಗಿ ಸಭೆ ಮುಗಿದಿದೆ. ಈಗ ಶ್ರೀವತ್ಸ ಹಾಗೆ ಮಾನ್ಯ ಶಾಸಕ ಶ್ರೀವತ್ಸ ಅವರ ಜೊತೆಗೆ ಮಾನ್ಯ ಸಂಸದರಾಗಿರುವಂಥ ಯದುವೀರ್ ಇವರು ಗೈರಾಗಿದ್ದಾರೆ ಈ ಸಭೆಗೆ ಅನ್ನೋದು. ಸಭೆ ಮುಗಿದಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂಥ KDPಯ ಸಭೆ. ಮೈಸೂರು ಉಸ್ತುವಾರಿ ಸಚಿವ HC ಮಹದೇವಪ್ಪನವರು ಕೂಡ ಸಭೆಯಲ್ಲಿದ್ದರು. GT ದೇವೇಗೌಡ ಇದ್ದು, ಅನಿಲ್ ಮಾಧು ಅವರಿದ್ದರು ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆ ಈಗ ಮುಗಿದಿದೆ. ಅಂದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಯಾಕಂತ ಹೇಳಿದರೆ, ಈಗ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಮೂಡ ಪ್ರಕರಣದಲ್ಲಿ ಅವರು ಅಕ್ರಮವಾಗಿ ಸೈಟನ್ನು ಇಟ್ಕೊಂಡಿದ್ದಾರೆ ಅನ್ನೋ ವಿಚಾರ. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ. ಇದನ್ನು CBIಗೆ ಕೊಡಬೇಕು ಅಂಥೇಳಿ ಒಂದು ಹಂತದಲ್ಲಿ ಈಗ ಚರ್ಚೆಗಳು ನಡೀತಾ ಇದೆ. ಈ ಕುರಿತಾಗಿ ಹೈಕೋರ್ಟ್ ಮಟ್ಟದಲ್ಲಿ ನಾವು CBIಗಿಂದ ಕೊಡಬೇಕು ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಇದರ ನಡುವೆ ಎಷ್ಟೆಲ್ಲ ಟೆನ್ಷನ್ ಇದ್ದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಬಿಂದಾಸ್ ಆಗಿದ್ದಂಗೆ ಕಾಣಿಸ್ತಾ ಇದೆ. KDP ಸಭೆಯಲ್ಲಿ ಅವರೇ ಇದ್ದರು. ಸಭೆ ಮುಗಿದಿದೆ. ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದ ಬಗ್ಗೆ DCM DK ಶಿವಕುಮಾರ್ ಮನಬಿಚ್ಚಿ ಮಾತನಾಡಿದ್ದಾರೆ. ಬನ್ನಿ DCM DK ಶಿವಕುಮಾರ್ ಏನು ಹೇಳಿದ್ರು ನಮ್ಮ ಸಮಿಟ್ನಲ್ಲಿ ನೋಡೋಣ. ಕನಸಿನ ಕರ್ನಾಟಕದಲ್ಲಿ DKS ಮಾತು.
ರಿಪಬ್ಲಿಕ್ ಕನ್ನಡ ವೇದಿಕೆಯಲ್ಲಿ ಡಿಸಿಎಂ ಹೇಳಿದ್ದೇನು? ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕದ ಮಹಾ ಸಮ್ಮಿಟ್ನಲ್ಲಿ ಭಾಗಿಯಾದ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಗ್ಯಾರಂಟಿಗಳಿಂದ ಜನರಿಗೆ ಬದುಕು ಕಟ್ಟಿಕೊಟ್ಟಿದ್ದೇವೆ. ಬೇರೆ ಪಾರ್ಟಿಯವರು ಏನಪ್ಪ ಅಂದರೆ ಭಕ್ತಿ ಭಾವನೆ ಮೇಲೆ ನಾವು ಅವರ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ, ನಾವು ಬದುಕಿನ ಮೇಲೆ ನಾವು ಭರವಸೆಯನ್ನು ಕೊಟ್ಟು ಜನ ನಮ್ಗೆ ಓಟ್ ಹಾಕಿದ್ರು. ಓಟ್ ಪ್ರಕಾರ 5 ಗ್ಯಾರಂಟಿ ಕೊಟ್ಟೆ. 5 ಗ್ಯಾರಂಟಿ ಪ್ರಕಾರ 5 ಗ್ಯಾರಂಟಿಯನ್ನು ಫಸ್ಟು ಜ್ಯೋತಿ, 2ನೇದು ಅನ್ನಭಾಗ್ಯ, 3ನೇದು ಗೃಹಲಕ್ಷ್ಮಿ, 4ನೇದು ಯುವಕರಿಗೆ, 5ನೇದು ಶಕ್ತಿ ಬಸ್ಸು, ಫ್ರೀ ಬಸ್. ಒಂದು 5-6 ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಸಹಾಯ ಬೇಕು. ನಾನು ಇನ್ನೂ ನನ್ನ ಗುರಿ ತಲುಪಲು ಆಗಿಲ್ಲ. ಒಂದು ಗುರಿ ಇರಲೇಬೇಕು, ಯಾರಿಗಾಗಲಿ ಪಬ್ಲಿಕ್ ಲೈಫಲ್ಲಿ ಒಂದು ಗುರಿ ಇರಲೇಬೇಕು. ನನಗೆ ನನ್ನ ಸರ್ವಿಸ್ಗೆ ಐ ಆಮ್ ದಿ 8th ಟೈಮ್ MLA ಇನ್ ಕರ್ನಾಟಕ. ಹೌದು, 3 ಜನ ಇರೋದು. ಕಂಟಿನ್ಯೂಸ್ ಆಗಿ ಗೆದ್ದವ್ರು 2 ನಾನು, ರಾಮಲಿಂಗಾರೆಡ್ಡಿ. ಬೇರೆಯವ್ರಿಗೆಲ್ಲ ಗ್ಯಾಪ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಹ್ಯಾಸ್ 2 times ಗ್ಯಾಪ್. 2 times he had a gap. ಫ್ಯಾಕ್ಟ್ ಯಾರು ನಗಬೇಡಿ, ಫ್ಯಾಕ್ಚುಯಲ್ ಅವರು ಹೇಳ್ತಿರೋದು. I am telling the fact. In 89 he lost. ಬೇರೆ ಇನ್ನೊಂದು ಸತಿ 99 2 ಸತಿ ಅವರು ಸೋತರು. ಆಮೇಲೆ ಈ ಆಸ್ ಆಲ್ಸೋ 8 ಸತಿ ಅವರು ಗೆದ್ದಿದ್ದಾರೆ. ಕರೆಕ್ಟ್. 8 ಸತಿ ಈ ಆಲ್ಸೋ 8 ಸತಿ 9 ಸತಿ ಗೆದ್ದಿದ್ದಾರೆ ಅವರು. ಬೈ ಎಲೆಕ್ಷನ್ ಗೆದ್ದಿದ್ದಾರೆ, ಎಲ್ಲ ಗೆದ್ದಿದ್ದಾರೆ. ಈಸ್ ಎ ಸೀನಿಯರ್ ಟು ಮೀ, ನೋ ಡೌಟ್ ಇನ್ ಇಟ್. ಬಟ್ ನನ್ನ ಲಾಯಲ್ಟಿ ಈಸ್ ಡಿಫ್ರೆಂಟ್, ಬೇರೆಯವ್ರ ಲಾಯಲ್ಟಿ ಈಸ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡಿ ಲಾಯಲ್ಟಿ ಬಗ್ಗೆ. ನನ್ನ ಲಾಯಲ್ಟಿ ದಿ ಕಾಂಗ್ರೆಸ್ ಪಾರ್ಟಿಗೆ ಈಸ್ ಡಿಫ್ರೆಂಟ್ ಕಂಪೇರ್ ಟು ಅದರ್ಸ್. ಕಾಂಗ್ರೆಸ್ ಸರ್ಕಾರ ಇನ್ನು 8.5 ವರ್ಷ ಇರುತ್ತೆ. ನಿಮಗೆ ಅಂದರೆ ನೀವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲೂ ನಂಬರ್ ಅಕ್ಯುರೇಟಾಗಿ ಹೇಳಿದ್ರಿ. ಹಿಂಗಾಗಿ 5 ವರ್ಷ ಈಗ 1.5 ಆಗಿದೆ. ಇನ್ನು ಮಿಕ್ಕಿದ ಅಷ್ಟು ಅವಧಿಯಲ್ಲೂ ಕೂಡ ಸುಭದ್ರವಾಗಿ ನಡೆಯುತ್ತೆ ಸರ್ಕಾರ ಅಂತ ಜನರಿಗೆ ಮತ್ತೊಮ್ಮೆ ಅಶ್ಯೂರೆನ್ಸ್ ಕೊಡ್ತೀರಾ? ಇನ್ನು 8.5 ವರ್ಷ ಇರ್ತದೆ. ಎಷ್ಟು ವರ್ಷ? 8.5 years. 8.5. ಓಕೆ. ಕಾಂಗ್ರೆಸ್ ದಲಿತ ಸಮುದಾಯಕ್ಕೆ ಮೋಸ ಮಾಡಿಲ್ಲ. SC TSP ತಂದವರು ಯಾರು? ಇಟ್ ಈಸ್ ಸಿದ್ದರಾಮಯ್ಯ. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಫಸ್ಟ್ ಟೈಮ್ ಒಂದು ಸತಿ ಆಂಧ್ರಲ್ಲಿತ್ತು, ಅದು ಬಿಟ್ಟರೆ ನೆಕ್ಸ್ಟು ತಂದಿದ್ದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಈ ಬಡವ್ರ ಬಗ್ಗೆ, ಶೋಷಿತರ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನಾದ್ರು ರಕ್ಷಣೆ ಕೊಡಬೇಕು, ಸಹಾಯ ಮಾಡಬೇಕು ಅಂತ ಕಾನೂನು, ಸಂವಿಧಾನ ಥರ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ತಂದಿದ್ದು ಅವರು. ಅದನ್ನು ರಕ್ಷಣೆ ಮಾಡ್ತಾಯಿದ್ದು ಕಾಂಗ್ರೆಸ್ ಪಾರ್ಟಿ.